ಈ ಬಾರಿಯ ಟಿ20 ವಿಶ್ವಕಪ್ ಮೂಲಕ ಐಸಿಸಿ ಹೊಸ ನಿಯಮವನ್ನ ಪರಿಚಯಿಸಿದೆ. ಈ ನಿಯಮದ ಪ್ರಕಾರ ಒಂದು ಓವರ್ ಮುಗಿಸಿ ಮತ್ತೊಂದು ಓವರ್ ಪ್ರಾರಂಭಿಸಲು ಕೇವಲ 60 ಸೆಕೆಂಡ್ಗಳು ಮಾತ್ರ ಇರಲಿದೆ. ಈ 60 ಸೆಕೆಂಡ್ಗಳ ಒಳಗೆ ಮತ್ತೊಂದು ಓವರ್ ಅನ್ನ ಶುರು ಮಾಡಬೇಕಾಗಿದೆ. ಹೀಗೆ ಒಂದೇ ತಪ್ಪನ್ನ 3 ಬಾರಿ ಮಾಡಿದರೆ 5 ರನ್ಗಳ ಪೆನಾಲ್ಟಿ ವಿಧಿಸಲಾಗುತ್ತದೆ. ಟಿ20 ವಿಶ್ವಕಪ್ನ 25ನೇ ಪಂದ್ಯದಲ್ಲಿ ಯುಎಸ್ಎ ವಿರುದ್ಧ ಟೀಂ ಇಂಡಿಯಾ ಪ್ರಯಾಸದ ಗೆಲುವು ದಾಖಲಿಸಿದೆ. ನ್ಯೂಯಾರ್ಕ್ನ ನೌಸ್ ಕಂಟ್ರಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಂತಹ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಯುಎಸ್ಎ ತಂಡವು 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 110 ರನ್ಗಳನ್ನು ಕಲೆ ಹಾಕಿತ್ತು. ಈ ಗುರಿಯನ್ನು ಬೆನ್ನತ್ತಿದ ಟೀಂ ಇಂಡಿಯಾಗೆ ಆರಂಭಿಕ ಆಘಾತ ನೀಡುವಲ್ಲಿ ಯುಎಸ್ಎ ಬೌಲರ್ಗಳು ಯಶಸ್ವಿಯಾದರು. ಇದಲ್ಲದೆ 15 ಓವರ್ಗಳಲ್ಲಿ ನೀಡಿದ್ದು ಕೇವಲ 76 ರನ್ಗಳು ಮಾತ್ರ. ಹೀಗಾಗಿ ಕೊನೆಯ 5 ಓವರ್ಗಳ ವೇಳೆ ಪಂದ್ಯದಲ್ಲಿ ರೋಚಕ ತಿರುವಿನತ್ತ ಸಾಗಿತು. ಕೊನೆಯ 30 ಎಸೆತಗಳಲ್ಲಿ ಟೀಂ ಇಂಡಿಯಾಗೆ 35 ರನ್ಗಳ ಅವಶ್ಯಕತೆ ಇತ್ತು. ಈ ಹಂತದಲ್ಲಿ ಐಸಿಸಿಯ ಹೊಸ ನಿಯಮ ಟೀಂ ಇಂಡಿಯಾಗ ಪಾಲಿಗೆ ವರವಾಗಿತ್ತು. ಈ ಒಂದು ವಿಶೇಷವಾದಂತಹ ವರ ಏನು ಅಂದ್ರೆ, ಈ ನಿಯಮದಂತೆ ಭಾರತ ತಂಡವು ಕೊನೆಯ 30 ಎಸೆತಗಳಲ್ಲಿ 30 ರನ್ಗಳ ಗುರಿ ಪಡೆದಿತ್ತು. ಆದರೆ ಈ ಬಾರಿ ಟಿ20 ವಿಶ್ವಕಪ್ ಮೂಲಕ ಐಸಿಸಿ ಸ್ಟಾಪ್ ಕ್ಲಾಕ್ ನಿಯಮ ಪರಿಚಯಿಸಿದೆ. ಈ ನಿಯಮದ ಪ್ರಕಾರ ಒಂದು ಓವರ್ ಮುಗಿಸಿ ಮತ್ತೊಂದು ಓವರ್ ಪ್ರಾರಂಭಿಸಲು ಕೇವಲ 60 ಸೆಕೆಂಡ್ಗಳ ನಿಯಮಾವಕಾಶ ಇರುತ್ತದೆ. ಈ 60 ಸೆಕೆಂಡ್ಗಳ ಒಳಗೆ ಮತ್ತೊಂದು ಓವರ್ ಅನ್ನ ಶುರು ಮಾಡಬೇಕಾಗುತ್ತದೆ. ಒಂದು ವೇಳೆ 60 ಸೆಕೆಂಡ್ಗಳ ಒಳಗೆ ಓವರ್ ಪ್ರಾರಂಭಿಸದಿದ್ದರೆ ಅಂಪೈರ್ ಮೊದಲ ಎಚ್ಚರಿಕೆ ನೀಡುತ್ತಾರೆ. ಎರಡನೇ ಬಾರಿಗೆ ಅದೇ ತಪ್ಪನ್ನ ಪುನರಾವರ್ತಿಸಿದರೆ ಮತ್ತೊಮ್ಮೆ ಎಚ್ಚರಿಕೆ ನೀಡಲಾಗುತ್ತದೆ. ಇನ್ನು ಮೂರನೇ ಬಾರಿ ಕೂಡ 60 ಸೆಕೆಂಡ್ಗಳ ಒಳಗೆ ಓವರ್ ಶುರು ಮಾಡದಿದ್ದರೆ ಫೀಲ್ಡಿಂಗ್ ತಂಡಕ್ಕೆ 5 ರನ್ಗಳನ್ನ ಪೆನಾಲ್ಟಿಯನ್ನ ವಿಧಿಸಲಾಗುತ್ತದೆ. ಅಂದರೆ ಬ್ಯಾಟಿಂಗ್ ತಂಡಕ್ಕೆ 5 ರನ್ಗಳನ್ನ ನೀಡಲಾಗುತ್ತದೆ. ಭಾರತದ ವಿರುದ್ಧ ಪಂದ್ಯದಲ್ಲಿ ಯುಎಸ್ಎ ತಂಡವು 3 ಬಾರಿ ಈ ತಪ್ಪನ್ನ ಮಾಡಿದೆ. ಹೀಗಾಗಿ ನಿರ್ಣಾಯಕ ಹಂತದಲ್ಲಿ ಭಾರತ ತಂಡಕ್ಕೆ 5 ರನ್ಗಳು ಹೆಚ್ಚುವರಿಯಾಗಿ ಸಿಕ್ಕಿದ್ವು. ಇದರಿಂದ ಭಾರತ ತಂಡದ ಗುರಿಯು 35 ರನ್ಗಳಿಂದ 30 ರನ್ಗಳಿಗೆ ಇಳಿಯಿತು. ಈ ಮೂಲಕ ಟೀಂ ಇಂಡಿಯಾ 18.2 ಓವರ್ಗಳಲ್ಲಿ ಗುರಿ ಬೆನ್ನತ್ತಲು ಸಾಧ್ಯವಾಯಿತು. ಆದರೆ ಕೇವಲ 10 ಎಸೆತಗಳು ಬಾಕಿ ಇರುವಂತೆ ಜಯ ಸಾಧಿಸಿತ್ತು. ಒಂದು ವೇಳೆ ಪೆನಾಲ್ಟಿ ರೂಪದಲ್ಲಿ ಭಾರತಕ್ಕೆ 5 ರನ್ಗಳು ಸಿಗದಿದ್ದರೆ ಪಂದ್ಯವು ಮತ್ತಷ್ಟು ರೋಚಕ ಹಂತದತ್ತ ಸಾಗುವ ಸಾಧ್ಯತೆ ಇತ್ತು. ಆದರೆ ಐಸಿಸಿಯ ಹೊಸ ನಿಯಮವು ಯುಎಸ್ಎ ಪಾಲಿಗೆ ಕಂಟಕವಾಗಿ ಪರಿಣಮಿಸಿದರೆ ಟೀಂ ಇಂಡಿಯಾ ಪಾಲಿಗೆ ವರವಾಯಿತು.